ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನಿರೋದು ನಮ್ಮೂರಲ್ಲಿ. ನನ್ನ ಜೊತೆ ನನ್ನ ತಂಗಿ ಇದ್ದಾಳೆ. ಅವತ್ತೊಬ್ಳನ್ನ ತೋರಿಸಿದ್ದೆ ಆಲ್ರೆಡಿ, ಅವಳನ್ನ ನೋಡಿರ್ತೀರ. ಬೈ ಕಡೆ ಇವಳೊಬ್ಳು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ? ಹಾಯ್ ಮಾಡಿ, ಹಾಯ್ ಮಾಡಿ, ಮಾತಾಡಿ. ಈ ಕಡೆ ಏನು ಮಾತಾಡೋಣ? ಏನಾದರೂ ಮಾತಾಡಿ. ಇವಾಗ ತಿಂಡಿ ಟೈಮ್ ಎಷ್ಟು ಇವಾಗ? ಐ ಥಿಂಕ್ 11:30 ಆಗಿರ್ಬೋದು. ಇವಾಗ ತಿಂಡಿ ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ನಮ್ಮ ಅತ್ತೆ ಹೋಗ್ತವ್ರೆ, ಅವ್ರ ಹಿಂದೆ ನಾವು ಹೋಗ್ತಾ ಇದ್ದೀವಿ. ಹಾಂ, ಸಾಯಿಬಾಬಾ ಟೆಂಪಲ್ ತೋರಿಸ್ಬೇಕಂತ, ಅದಕ್ಕೆ ತೋರಿಸ್ತಾ ಇದ್ದೀವಿ ನೋಡಿ. ಇದ್ರ ಅಪೋಸಿಟ್ಟೆ ಇವ್ರ ಮನೆ ಇರೋದು, ಇವ್ರ ಮನೆ. ಎಲ್ಲರೂ ಮಾತಾಡ್ರಿ. ಹಾಂ, ಹೇಳು. ಲೈಕ್ ಮಾಡಿ, ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ ನಮ್ಮ ಮೈಕ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವ್ರ ಮಾತು ಕೇಳಿಸ್ಕೊಂಡಾದ್ರೂ ಇನ್ಮೇಲೆ ಸ್ಟಾರ್ಟ್ ಮಾಡಿ. ಹೇಳು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾಳೆ. ಹೇಳು ಹೇಳು, ಹೇಳ್ಬೇಕು ಇವಾಗ. ಅವಳಿಗೆ ಹೇಳಕ್ಕೆ ಬರಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಅವಳು ಹೇಳಿದ್ದಾಳೆ. ಹೇಳು. ಅವಳು ಫುಲ್ ನಾಚ್ಕೋತಾವಳೆ. ಹೇಳು ಇನ್ನೊಂದ್ಸಲ, ಜೋರಾಗಿ ಹೇಳು. ಹೇಳ್ಬೇಕು ಇವಾಗ. ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಹೇಳು. ಪ್ಲೀಸ್. ನಾನು ಊರಿಗೆ ನೆನ್ನೆನೇ ಬಂದಿದ್ದೀನಿ. ಬಟ್ ನಾನು ಹುಷಾರಿಲ್ಲದೆ ಇರೋ ಕಾರಣ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಅಂದರೆ ನನ್ನ ಮೈಂಡ್ ಸ್ವಲ್ಪ ಹಂಗೆ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ನೆನ್ನೆನೇ ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ಯಾಕಂದರೆ ಇವ್ರಿಗೆಲ್ಲ ಸರ್ಪ್ರೈಸ್ ಕೊಟ್ಟೆ ನಾನು ಬಂದ್ಬಿಟ್ಟು, ಹೇಳಿರಲಿಲ್ಲ. ಸೊ ಆದರೂ ಮಾಡಿಲ್ಲ. ನೋಡೋಣ ಇವತ್ತು ಏನೇನು ಬ್ಲಾಗ್ ಮಾಡ್ತೀನಿ. ಇದೇನು ಬ್ಲಾಗ್ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಾಳೆ ನಮ್ಮ ಈ ಊರಲ್ಲಿರೋ ಜಾತ್ರೆಗೆ ಹೋಗ್ತಾಯಿದ್ದೀನಿ, ಆ ಬ್ಲಾಗ್ ಬರುತ್ತೆ. ಅಲ್ಲಿ ನೋಡಿ ನಮ್ಮತ್ತೆ. ಅಯ್ಯೋ, ಜಾಸ್ತಿ ನೀರು ಕುಡ್ಸೋಣ ಬನ್ನಿ. ನಾನು ಸುಮ್ಮನೆ ಕರ್ಕೊಂಡು ಬಂದಿಲ್ಲ. ನೀರು ನಾನು ಕುಡ್ಸೋಕ್ಕೆ ಬರೋಕ್ಕಲ್ಲ. ಬರ್ತೀವಿ. ಮತ್ತೆ ಇಲ್ಲಿಗೆ ಬರ್ತೀರಾ? ಎಲ್ಲಿಗೆ ಹೋಯ್ತಿ? ಮಂತಕ್ಕೆ ಹೋಯ್ತಿ? ಮತ್ತೆ ಈಗ ಇಟ್ಕೊಂಡೇವ ನೀರು ಕುಡ್ಸೋದಕ್ಕೆ ಹೋಗ್ತವ್ರಂತೆ. ಆಯಿತು, ಹೋಗಿ ಬನ್ನಿ, ಟಾಟಾ. ಇವಾಗ ನಾವು ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ಅದಕ್ಕೆ ಅಲ್ಲಿವರೆಗೂ ಏನು ಮಾಡೋದಂತ ಹೇಳಿ ಇವ್ರದ್ದು ಕಾಲೇಜ್ ಲೈಫ್ ಹೆಂಗಿದೆ ಅಂತ ಹೇಳು. ಕಾಲೇಜ್ ಲೈಫ್ ಹೆಂಗಿದೆ? ನೀನು ಯಾರು ಅಂತ ಪರಿಚಯ ಮಾಡ್ಕೊ, ಅವ್ರಿಗೆ ಮಾಡ್ಕೊ. ಬೇಡ ಸುಮ್ಮನೆ. ಇವಳ್ದು ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡಿ. ಇವಳ್ದು ಇನ್ಸ್ಟಾ ಐ ಡಿ ಇದೆ, ಬಂದು ಅಷ್ಟೇ ಅಲ್ಲ ಇರೋದು. ನನ್ನ ಅಕೌಂಟಲ್ಲಿ ತೆಗೆದ್ಬಿಟ್ಟು ನೋಡಿ, ಫಾಲೋ ಮಾಡಿ. ಅವಳು ಮಾತ್ರ ನನ್ನ ವೀಡಿಯೋಸೇ ನೋಡಲ್ಲ. ಇಲ್ಲ ಸಿನಕ ನೋಡಿದ್ದೀನಿ, ಬರೀ ಸುಳ್ಳು ಹೇಳ್ತಾಳೆ. ನೋಡಿದ್ದೀನಿ, ಎಲ್ಲ ಒಂದೊಂದು ನೋಡಿದ್ದೀನಿ ಅಷ್ಟೇ. ಎಲ್ಲ ನೋಡಿ ಬಾಯ್ತಿ ಹಿಂಗೆ ನೋಡ್ತೀನಿ, ಎಲ್ಲನೂ ನೋಡ್ತೀನಿ ಒಂದು ಕಡೆಯಿಂದ. ಬಾ ನೋಡು. ನಾನು ಕೇಳ್ಬಿಟ್ಟು ನೋಡು ಅಂತ ಹೇಳ್ಬೇಕು ಇವಳಿಗೆ. ಫಸ್ಟ್ PU ತಾನೇ ಈಗ. HCPS ತಗೊಂಡವಳಂತೆ, ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಾಳಂತೆ. ಇದು ಯಾವುದೋ ನನ್ನ ಹತ್ರನೇ ಬರ್ತೈತೆ. ಮತ್ತೆ ಏನು ಸಮಾಚಾರ? ಏನು ಡವ್ ಮಾಡ್ತಾವಳೆ. ಇಲ್ಲಿ ಯಾಕೋ ಒಂಥರ ಬರ್ತೈತೆ.
ಮರ ಚೆನ್ನಾಗಿ ನಾವು ವಿಚಿತ್ರ ಪ್ರಾಣಿಗಳು. ನಾನು ವಿಚಿತ್ರ ಪ್ರಾಣಿ. ನನ್ನ ಬರ್ಡೇಗೆ ಏನು ಗಿಫ್ಟ್ ಕೊಡ್ತಾಳೆ ಕೇಳಿ, ಎಲ್ಲ ಕಮೆಂಟಲ್ಲಿ ಅದನ್ನೇ ಕೇಳಿ. ಆಮೇಲೆ ಅವಳೇನು ಕೊಡ್ತಾಳೆ ಅಂತ ನಾನು ಹೇಳ್ತೀನಿ. ಏನು ಕೊಟ್ಟಿಲ್ಲ ಆದರೂ ಹೇಳ್ತೀನಿ. ಕೊಡಲ್ಲ ಅಂತ ಹೇಳ್ತಾವಳು ಆಗಲೇ. ಅದು ಯಾರು ಹೇಳ್ಬಿಟ್ಟು ಕೊಡಿಸ್ಕೊತಾರ. ನಾನು ಕೇಳ್ತೀನಿ. ಹೇಳ್ಬಾರ್ದು, ಹಂಗೆ ಅವರೇ ಇಷ್ಟಪಟ್ಟು ಮನಸ್ಸಾರಿ ಕೊಡಿಸ್ಬೇಕು. ಅಂದರೆ ನಿನಗೆ ನಾನು ಇಷ್ಟ ಇಲ್ವಾ? ಇಷ್ಟ, ಅದಕ್ಕೆ ಕೊಡಿಸ್ತೀನಿ ಅಂತ ಇದ್ದೀನಿ. ಏನು ಕೊಡ್ಸಲ್ಲ ಅಂದ್ಲು ತಾನೆ ಈಗ ನೋಡಿ. ಅಂದರೆ ಕೇಳಬಾರ್ದು ಅಂತ ಹೇಳ್ತಾರೆ. ನಾನು ಕೇಳ್ತೀನಿ. ಹಂಗೆ ಕೇಳಿ ಕೊಡಿಸ್ಕೋಬಾರ್ದು ತಿನ್ನಕ್ಕ. ನಾನು ಕೇಳ್ತೀನಿ. ಹಂಗೆ ಕೇಳಬಾರ್ದು, ಮತ್ತು ನಾವು ಕೇಳಿ ಕೊಡಿಸ್ಕೊಂಡಂಗೆ ಆಯ್ತದೆ. ಈ ವ್ಲಾಗ್ ಅಷ್ಟರಲ್ಲಿ ಬರುತ್ತೋ ಇಲ್ವೋ, ಇಲ್ಲ ಅಂದರೆ ಪಾಪ ನನ್ನ ಸಬ್ಸ್ಕ್ರೈಬರ್ಸು ನನಗೆ ವಿಶ್ ಮಾಡ್ತಾರೆ. ಅವರೇ ಕೊಡಿಸ್ತಾರೆ. ಯಾರು ಇಲ್ಲ ಅಂತ ಹೇಳ್ತೀರಾ ಕಮೆಂಟ್ ಮಾಡಿ ಆಯಿತಾ? ಇವ್ರು ಇನ್ನೂ ಬರಲಿಲ್ಲ, ನೀರು ಕುಡ್ಸ್ಕೊಂಡು ಕರ್ಕೊಬರ್ತೀನಿ, ಇಲ್ಲೇ ಇರಿ ಅಂದ್ಬಿಟ್ಟು. ಬೇಜಾರಾಗ್ತಿದೆ ನನಗೆ. ಈ ಎರಡೇ ಅವಾಗಿಂದ ನಮ್ಮ ಜೊತೆ ಇಲ್ಲೇ ಇರೋದು. ಇದು ನಾನಂತೆ, ಇದು ಅವಳಂತೆ. ಹಾಂ, ಇದು ಶಿಲ್ಪ ಅಂತೆ. ಆವಾಗಲೇ ಓದ್ಲಲ್ಲ ಅವಳು. ನೋಡಿ, ಈ ಟೆಂಪಲ್ ಆಪೋಸಿಟ್ಟೇ ಇರೋದು ಮನೆ. ಇದೆಲ್ಲ ಇವ್ರದೇ ಅಂತೆ, ಇದಿಷ್ಟು. ಅದಿಲ್ಲ, ಅದು ನನ್ನ ಫಿಂಗರ್ ನೀಟಾಗಿ ನೋಡ್ಕೊಳ್ಳಿ, ಅದಿಲ್ಲ. ಇನ್ನು ಮಿಕ್ಕಿದ್ದು ಇದೆಲ್ಲ ಇವ್ರದ್ದೇ. ಶ್ರೀಮಂತರು ಇವರು. ಶ್ರೀಮಂತರು ನೋಡಿ, ನೀ ಶ್ರೀಮಂತ. ಹಾಂ, ಇವಳು ಬಂದು ಮುನ್ಸ್ಕೊಂಡು ಕೂತಿದ್ಲು ನೋಡಿ, ಬಂದವಳೆ. ವೀಡಿಯೋ ಮಾಡ್ಬೇಕು ನಾವು ಹೋಗಿ, ಬೇಡ. ನಾಯಿ ಥರ ಕಿತ್ತಾಡ್ತಾರಪ್ಪ ದೇವ್ರೆ. ಅಕ್ಕ ತಂಗಿರು ಅಂದರೆ ಹಿಂಗಿರ್ಬೇಕು. ಹಾಯ್ ಮಾಡ್ತಾಳೆ ನೋಡಿ ಅವಳು. ಮುಂದೆ ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೈ ನೋವು ಬಂತು. ಬಾಯ್ ಬಾಯ್. ಇವಾಗ ಒಂದೇ ಒಂದು ರೀಲ್ಸ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನನಗೆ ಇಲ್ಲೆಲ್ಲ ಒಂಥರ ಜಾಸ್ತಿ ಇಷ್ಟ. ಹೊರಟ್ವಿ ಇವಾಗ. ಮನೆಗೆ ಹೋಗಿ ಬಿರಿಯಾನಿ ಮಾಡ್ತಾವ್ರಂತ. ಅಲ್ಲಿ ಡ್ಯಾನ್ಸ್ ರೀಲ್ ಮಾಡೋಣ ಮನೆ ಹತ್ರ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಮತ್ತೆ ಆಮೇಲೆ ಅಂದ್ಕೊಂಡ್ರೆ ಆಗೋದೇ ಇಲ್ಲ. ಸೊ ಮಾಡೋಣ ಇವಾಗ. ಇವಳೇ ಸ್ವಲ್ಪ ರೀಲ್ಸ್ ಹುಚ್ಚು ನನಗಿಂತ. ಹಾಕೋದು ಡಿಲೀಟ್ ಮಾಡೋದು. ಪಾಪ ಈ ಹುಡುಗಿಗೆ ಬರಲ್ಲ ರೀಲ್ಸ್ ಮಾಡೋಕ್ಕೆ, ಅಂದರೆ ನರ್ವಸ್ ಆಗ್ತಾಳೆ ಬೇಗ. ಯಾರ ಮನೆಯಲ್ಲ ಏನೋ ಮಾಡ್ತಿದಾರಲ್ವಾ, ಬಿರಿಯಾನಿ ಒಂಥರ ತುಪ್ಪ ಸ್ಮೆಲ್ ಬರ್ತಾ ಇದೆ. ಘಮ ಘಮ ಅಂತಿದೆ ಸ್ಮೆಲ್ ಬರ್ತಿದೆ. ತುಪ್ಪ ಮಾಡ್ತಿದಾರ. ನಾನು ಹಾಕಿರೋ ಡ್ರೆಸ್ ಇವಳ್ದು. ಇರಿ, ನಾನು ಪೂರ್ತಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ತೋರಿಸ್ತೀನಿ. ಹಾಕಿರೋ ಫುಲ್ ಔಟ್ಫಿಟ್ ಅವಳದು. ಸ್ಪಂದು ಅಂತ ಆವಾಗಲೇ ತೋರಿಸಿದ್ನಲ್ಲ ಇನ್ಸ್ಟಾಗ್ರಾಮ್ ಅಂತ, ಅವಳದೇ. ನಂಗೆ ಇಷ್ಟ ಆಯಿತು. ನನ್ನ ಡ್ರೆಸ್ಗಿಂತ ನನಗೆ ಇವ್ರದ್ದೇ ಜಾಸ್ತಿ ಇಷ್ಟ ಆಗುತ್ತೆ. ಕೊಡು. ಆಫ್ ಮಾಡ್ದ? ಇಲ್ಲ. ಮತ್ತೆ ಏನು ಸಮಾಚಾರ? ಏನಿಲ್ಲ, ತಿನ್ನೋದು ಉಣ್ಣೋದು ಮನೆ ಕಳೋದು. ಹಿಂಗೆ ಬರ್ರೀ ಜಗಳ ಆಡ್ತಾರಪ್ಪ. ನಾವು ಮಾತೇ ಆಡ್ಸಿಲ್ಲ ಕಣಕ್ಕ. ಇವಳೇ ಬುಡ ಶಿಲ್ಪ, ಪ್ಲೀಸ್ ಬಿಟ್ಬಿಡೆ. ವ್ಲಾಗಲ್ಲೆಲ್ಲ ನಿಂಗೆ ನೋಡ್ತಾರೆ. ಎಡಿಟೇ ಮಾಡಲ್ಲ, ಇದು ಎಡಿಟ್ ಮಾಡೋಳೆ ನಾನು. ಅದು ತೆಗ್ದಾಕ್ಬಿಟ್ಟು ಎಡಿಟ್ ಮಾಡು. ಇಲ್ಲ, ಆಗಲ್ಲ. ಇರೋದ್ರಿಂದ ಅವ್ಳು ಮೆಂಟ್ಲು ಥರ ಆಡ್ತಾಳೆ. ನಾನು ಮಿಸ್ ಮಾಡೋದು ಅಷ್ಟೇ ಎಡಿಟು. ನನಗೇನು ಬೇಜಾರಂದರೆ ನಾನು ಮಾಯಿಶ್ಚರೈಸರ್ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸ್ಟೈಲ್ ರಾಣಿ ಅಲ್ಲ ನೀವು ಅಷ್ಟೇ. ಇಲ್ಲಿ ನೋಡಿ, ಇವಳು ಮಾಯಿಶ್ಚರೈಸರು, ಸನ್ಸ್ಕ್ರೀನು, ಲಿಪ್ ಬಾಮ್ ಹಾಕಿದ್ರೆ ಸ್ಟೈಲ್ ರಾಣಿ ಅಂತಾಳೆ. ಅವಳು ಹಾಕತ್ತಾಳೆ.
ಬರೀ ಬಿಲ್ಡಪ್ ತಗೊಳ್ಳಿ ನಂದು ಇದ್ರು ಬಾಕ್ಸೇ ಕಳ್ದಾಕೊಳ್ಳೆ ಮೇಕಪ್ ಸೆಟ್ಟಿನ ಬಾಕ್ಸೆಯ ನೋಡಿ ನಮ್ಮ ಮನೇಲಿ ಮೇಕಪ್ಪೇ ಕೊಡ್ಸಲ್ಲ. ನಾನು ಆ್ಯಕ್ಚುಲಿ ನಂದು ಯಾವುದಾದ್ರೂ ಮೇಕ್ ಓವರ್ ಶೂಟ್ ಇತ್ತು ಅಂತ ಅಂದರೆ ಅದೆಲ್ಲ ಹೊರಗಡೆ ಅವ್ರು ಕರೆದಿರ್ತಾರೆ, ಅದಕ್ಕೆ ಹೋಗಿರೋದಷ್ಟೇ. ನಾನು ಮೇಕಪ್ ಮಾಡ್ಕೊಂಡಿರೋದು ಇಲ್ಲ, ನಾನು ಸಿಂಪಲಾಗೇ ರೆಡಿಯಾಗಿ ಮಾಡಿರ್ತೀನಿ. ಅದು ಎಲ್ರಿಗೂ ಕಾಣಿಸೋದು ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ನಾನು ಹಿಂಗೆ ಮಾಡಲಿ, ನಾನು ಒಂದಿನ ಹೆಂಗೆ ರೆಡಿ ಆಗ್ತೀನಿ ಅಂತ ಅದನ್ನು ವೀಡಿಯೋ ಮಾಡ್ತೀನಿ. ನಾನು ಏನೇನು ಆಗ್ತೀನಿ ಈಗಲೂ ಸಹ ಸ್ಟಿಲ್ ನಾನು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ. ಎಲ್ಲರೂ ಅಂದರೆ ಇವಾಗ ಸ್ವಲ್ಪ ಕಮ್ಮಿ ಅದು ಬಿಟ್ಬಿಟ್ಟಿದ್ದೀನಿ. ಯಾವಾಗಾದರೂ ನಾನು ಮಾಯಿಶ್ಚರೈಸರ್ ಏನೂ ಇಲ್ಲ ಅಂದಾಗ ಮಾತ್ರ ಅದನ್ನು ಹಾಕೋದು ನಾನು. ಇಲ್ಲ ಅಂದರೆ ಫಾಕ್ಸ್ಟೈಲ್ ಮಾಯಿಶ್ಚರೈಸರ್ ಹಾಕ್ತೀನಿ, ಸನ್ಸ್ಕ್ರೀನ್ ಹಾಕ್ತೀನಿ, ಲಿಪ್ ಬಾಮ್ ಹಾಕೋತೀನಿ ಅಷ್ಟೇ. ಸಮ್ಟೈಮ್ಸ್ ವಿಶ್ ಕೇರ್ ಅದು ಯಾವುದೋ ಸರ್ಮಾರ್ ಯಾವುದ್ಯಾವುದೋ ಯೂಸ್ ಮಾಡ್ತೀನಿ. ಒಂದ್ಸಲ ಫಾಕ್ಸ್ಟೈಲ್ದೇ ತರಿಸ್ತೀನಿ. ವಿಚಿತ್ರ ಎಲ್ಲ ಯೂಸ್ ಮಾಡಿ ಇಲ್ಲ ಆ ಮೂರಾದರೆ ಚೆನ್ನಾಗಿರುತ್ತೆ ಅಂತ. ಸರ್ಮಾರು ಅಷ್ಟು ಚೆನ್ನಾಗಿಲ್ಲ. ವಿಶ್ ಕೇರ್, ಫಾಕ್ಸ್ಟೈಲ್. ನಂಗೆ ಫಾಕ್ಸ್ಟೈಲ್ ಬಂದು ನಾನೇ ನೋಡಿದ್ದು, ಬಟ್ ನನ್ನ ಫ್ರೆಂಡ್ ನೋಡಿ ಇವಳು ಫೋನ್ ಬಿಟ್ಬಿಟ್ಟು ನೋಡಿ ಅಡಿ ಚಪ್ಪಾಳೆ ಇಲ್ಲ ಸ್ವಲ್ಪ ಹೋಗ್ಬಿಡ್ತಾಪರೆ ಶಾರ್ಟ್ ಕಟ್ಟಲ್ಲಿ ಹೋಗ್ತಾಳೆ ನೋಡಿ. ಈಗ ಬೀಳೋಳು. ಈಗ ಏನು ಗೊತ್ತಾ, ಇಷ್ಟೊತ್ತು ಅವ್ರ ಮನೆ ಗುಂಡಂಗೆ ಬೈತಾ ಇದ್ಲು. ಏನೇನೋ ಅಂದ್ಲು, ವೀಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಲು ಗೊತ್ತಾ. ಕಳ್ಳಿ ಪ್ಯಾಂಟ್ ಗಲೀಜು ಮಾಡಿತ್ತು ಅಂತ ಬೈತಾವಳೆ. ಬೈ ಇನ್ನೊಂದ್ಸಲ ಬೈ. ಅಲ್ಲಿ ಬರ್ತಾವಳೆ, ಫೋನ್ ಬಂದ್ಬಿಟ್ಟು ಈಗ ತಗೊಂಡು ಬರ್ತಾವಳೆ. ನೋಡು ನೀನು ಕಂಡ್ರೆ ಲವ್ ಜಾಸ್ತಿ ಅದಕ್ಕೆ ನನ್ನ ಹತ್ರನೂ ಇತ್ತು ಈ ಥರ ಸ್ಟಿಕ್ಕರ್. ಕಿತ್ತೋಯ್ತಾ ಐತಾ? ನಾನು ಯಾವೂ ಹಾಕೋದೇ ಇಲ್ಲ. ಒಂದಿತ್ತು ಅಂದರೆ ಅದನ್ನೇ ಹಾಕೊಂಡು ತಿರುಗೋದು. ನೀನು ಫೋನ್ ಬಿಟ್ಟು ಬಂದೆ, ಅದಕ್ಕೆ ನಾವು ನಿನ್ನ ಬಿಟ್ಟೋಯ್ತೀವಿ. ಬಾ ಬೇಗ ರನ್. ಆಮೇಲೆ ಬಿದ್ದುಬಿಟ್ಟಿಯ ಮತ್ತೆ ಬಾ ಬೇಡ. ಈ ಬಿಸಿಲಲ್ಲಿ ಯಾರು ತಿರುಗ್ತಾರೆ ಅನಿಸ್ತಿದೆ. ಕಪ್ಪಾಯ್ತೀನಿ ಅಂತ. ಕಪ್ಪಗಾಗ್ತೀನಿ ಅಂತ ಏನಿಲ್ಲ. ಇವ್ರ ಮನೇಲಿದ್ದೆ ಕಪ್ಪಗಾಗೋರಲ್ಲ. ನಾನು ಕರ್ಗಿರೋದೆ ನಾನು. ಇವ್ರ ಜೊತೆ ಮಾತಾಡ್ಕೊಂಡು ಜಗಳಾಡ್ಕೊಂಡು ಫೋನೇ ಮಾಡಿಸ್ಕೊಂಡೆ. ಅದು ನಿಮ್ಮ ತಪ್ಪು, ನನ್ನ ತಪ್ಪು ಅಂತ ಹೇಳ್ಬೇಡ. ತುಂಬ ನೀನೇ ಮರೆಸ್ಕೊಂಡು. ಇವರು ಇಬ್ರು ನಂಗಿಂತ ಉದ್ದ ಆಗ್ಬಿಟ್ಟವ್ರೆ. ನಿಮ್ಮಿಬ್ಬರಿಗಿಂತ ನಾನೇ ಉದ್ದವರು. ದೊಡ್ಡವ್ರ ಥರ ಕಾಣಿಸ್ತವ್ರು ನನಗೆ. ಏನು ಕೂಡಲೇ ಏನು ಇಷ್ಟ ಹೌದಾ? ಇನ್ನು ಟೈಮ್ ಇಷ್ಟ ಇದೆ. ಅಷ್ಟು ಬೆಳಿತೀನಿ. ಅಷ್ಟೊಂದು ಯಾರು ಇನ್ನೂ ಟೈಮ್ ಇದೆ, ಉದ್ದ ಆಗ್ತೀರಾ. ನೀನೇ ಕುಳ್ಳಿಂದು ನೀರು ಕುಡಿಬೇಕು ಮನೆಗೆ ಹೋಗಿ ಕುಡಿಯುವಂತ. ಹಾಯ್ ಬ್ಲಾಗ್ ಮಾಡಿದ್ರೆ ಏನಾಗಲ್ಲ, ಗೊತ್ತಾಗಿರುತ್ತೆ. ಯಾಕೆ ಹೇಳಿ, ಅವತ್ತೊಂದಿನ ಬ್ಲಾಗಲ್ಲಿ ಹಾಕಿದ್ನಲ್ಲ. ಬೇಡ ಕುಡಿ. ನೀರು ಕುಡಿಯೋಕ್ಕೆ ಅಲ್ಲಿಂದ ಬಂದವಳು ಇಲ್ಲಿಗೆ. ನಾವು ಅವಾಗಲೇ ಮನೆಗೆ ಬಂದ್ವಿ. ಇವಾಗ ಒಂದು ಮಿರಾಕಲ್ ನಡೀತಾ ಇದೆ ನಮ್ಮ ಮನೇಲಿ, ತೋರಿಸ್ತೀನಿ ರೀ. ಮೇಡಮ್ ಅವರು ಕಬಾಬ್ ಮಾಡ್ತಾವ್ರೆ. ನಾನು ತಿನ್ನಬೇಕು, ಅದಕ್ಕೆ ಚೆನ್ನಾಗಿ ಮಾಡು. ನಾನು ತಿನ್ನೋ ಥರ ಇರಬೇಕು, ಆ ಥರ ಮಾಡು. ಇವಳು ಏನೋ ಮಾಡ್ತಾಳೆ, ತೋರ್ಸು.
ಕರೀಲಿ, ನಾನು ಕರೆಯಲ್ಲ. ಇಲ್ಲಿ ಲೈಟ್ ಬೆಳಕು ಚೆನ್ನಾಗಿದೆ, ಅದಕ್ಕೆ ಬಂದಿದ್ದೀನಿ. ನಾನು ತಿಂದು ನೋಡ್ತೀನಿ, ಕೊಡು. ಇವ್ರ ಮನೆ ಈಗ ಅಂಡರ್ ಕನ್ಸ್ಟ್ರಕ್ಟಿಂಗ್, ಇನ್ನು ಪೇಂಟ್ ಮಾಡಿಲ್ಲ. ಅಂದರೆ ಇದ್ದಿದ್ದ ಮನೆಯೇ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಕಂಪ್ಲೀಟ್ ಆದಮೇಲೆ ನಾನು ಯಾವಾಗಾದರೂ ಒಂದ್ಸಲ ಬಂದು ವಿಡಿಯೋ ಮಾಡ್ತೀನಿ. ಇನ್ನೂ ಬೆಂದಿಲ್ಲ ಇರು. ನಾನು ಅಡುಗೆ ಮಾಡ್ತೀನಿ ಗೊತ್ತಾ. ಎಣ್ಣೆ ಹಾಕ್ಬಿಟ್ಟು ಆಮೇಲೆ ನಂಗೆ ಹಾರಿಸ್ಬಿಟ್ಟು ಇದು ನೋಡಿದ್ರೆ ಬೆಂದಿರೋ ಥರ ಕಾಣಿಸ್ತಾ ಇದೆಯಾ ನೋಡಿ. ಹಾರಿಸ್ದೆ ಸಿಂಧಕ್ಕ. ಎಣ್ಣೆನ ತೆಗ್ದು ಇದು ಬಿಡ್ತೀನಿ. ಸುಮ್ಮನೆ ಬೇಡ, ಆಮೇಲೆ ಕಲೆ ಅಂದ್ಬಿಟ್ಟು ಆಮೇಲೆ ರೀಲ್ಸ್ ಮಾಡೋಕ್ಕಾಗಲ್ಲ ಅಲ್ವಾ. ಹಂಗ ಕೈ ಆರ್ತು ಏನೇನು ಸುಮ್ಮನೆ ಹೋಗ್ಬಿಡು. ನಾನೇನು ಮಾಡಿಲ್ಲ, ಅದು ಆಡ್ತಿರೋದು ಅಲ್ಲಿಂದ. ನನ್ನ ಮೇಲೆ ಹೇಳ್ತಾಳೆ ನೋಡಿ. ಇವಳೇ ಹೇಳೋದು. ಅಮ್ಮ ನೀವು ಅಮ್ಮಂಗೆ ಹೇಳಿದ್ರೆ ನಾನೇನು ಹೆದರ್ಕೋಬೇಕಾ? ಇದು ಬೆಂದೈತೆ ನೋಡ್ಬಾ ಅಂತ ಕರೆ. ಅಮ್ಮ ಬಾದುಷಾ ತಂದಿದ ಅನ್ಸುತ್ತೆ. ಕಬಾಬ್ ಮಾಡಿದಾಳೆ, ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡೋಳೆ. ಆ್ಯಕ್ಚುಲಿ ಎಲ್ಲ ಮಾಡಿಟ್ಟಿದ್ದವಳು, ಬೇಯಿಸ್ತಾ ಇರೋದಷ್ಟೇ. ಈಗ ತಿಂದಿದ್ದೆಲ್ಲ ಆಗಿದೆ. ನಮ್ಮ ಮೇಡಮ್ ಅವರು ಕೆಲಸ ಮಾಡ್ತಾವ್ರೆ. ಯಾವ ಥರ ಮಾಡ್ತಾರೆ ತೋರಿಸ್ತೀನಿ. ಪಾತ್ರೆ ಬೆಳಗ್ತವ್ರ ಸ್ಟೈಲ್. ಹಂಗೆ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಪಾತ್ರೆ ಬೆಳಗ್ತಾರೆ ಅವರು. ಬೇಗ ಬೇಗ ಪಾತ್ರೆ ತೊಳಿತಾಳೆ. ಯಾಕೆ ಗೊತ್ತಾ? ರೀಲ್ಸ್ ಮಾಡೋದಕ್ಕೆ. ಜೀನ್ಸ್ ಪ್ಯಾಂಟ್ ಹಾಕೊಂಡು ತೊಳಿತಾಳೋದಕ್ಕೆ. ನೋಡಿದ್ದೀರಾ ಇಂಥ ಮಹಾನ್ ವ್ಯಕ್ತಿನ. ನೋಡು ರೆಡಿಯಾಗಿ ಕೂತಿರೋದು ಯಾಕೆ ಹೇಳಿ, ನೆನ್ನೆಯಿಂದ ರೆಡಿಯಾಗಿ ಕೂತಾಳೆ. ನಾನು ಇದು ಮಂತ ಇಕ್ಕಳದೆ ಇದು. ಬನ್ನಿ ಈ ಕಡೆ. ಈಗ ಸಿಂಧು ಚಾನಲ್ ಮತ್ತೆ ಹೇಳ್ತಾ ಇದ್ದಾರೆ, ಮತ್ತೆ ನೆನಪಿಸ್ತಾ ಇದ್ದಾರೆ ನಿಮಗೆ ನಂದೇ ಚಾನಲ್ ಅಂತ. ಇವಾಗ ನಾವೆಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಬೂಕನ್ ಬೆಟ್ಟ. ಅವಾಗಲೇ ಹೇಳಿದ್ದೆ, ಬೂಕನ್ ಬೆಟ್ಟ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇಲ್ಲ ರೋಡ್ ಕ್ರಾಸ್ ಮಾಡ್ಬಿಟ್ಟು ಮಾಡ್ತೀವಿ. ಈಗ ಬ್ಯಾಕ್ ತಾನೇ ಫಸ್ಟ್ ಬರ್ಬೇಕಾಗಿರೋದು. ಆಚಿಂದ ತಾನೇ ನಾವು ಹೇಳ್ಬೇಕು. ನಾಯಿ ಥರ ಕಿರ್ಸ್ತಾಳೆ. ಸೊ ನಾವಿವಾಗ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಎಂಟ್ರೆನ್ಸ್ ತೋರಿಸ್ತೀವಿ. ಇದು ಎಂಟ್ರೆನ್ಸ್. ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಹೋಗ್ಬೇಕು. ಇನ್ನೂ ದೂರ ಇದೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ದೂರ ಆಗುತ್ತೆ. ಬೈಕಲ್ಲಿ ಹೋಗಿ ದೂರ ಆಗಿಗೂ ಬೈಕ್ ಓಡ್ಸಕ್ಕೆ ಬರಲ್ಲ. ನಂಗೆ ಓಡ್ಸಕ್ಕೆ ಬರುತ್ತೆ ಬೈಕಲ್ಲ. TVS ನಂಗೆ ಬರೋದೇ ಇಲ್ಲ. ಇದ್ದಿದ್ದು ಸ್ಕೂಟಿ ಬರುತ್ತಲ್ಲ. ಬಚ್ಚಿಟ್ಕೋಬೇಡ ಬಿಡು, ಆಗಲೇ ತೋರ್ಸಾಗಿದೆ. ಹಾಯ್ ಮಾಡು, ಹೋಗ್ಲಿ. ಹಾಯ್ ಮಾಡು. ಹಾಯ್ ಮಾಡು. ಈ ಥರ ಹಿಂಗೆಲ್ಲ ನೋಡೋದಕ್ಕೆ ತುಂಬ ಇಷ್ಟ. ಅದಕ್ಕೆ ನನಗೆ ಹಳ್ಳಿ ಇಷ್ಟ. ಬೆಂಗಳೂರಲ್ಲಾದರೆ ಬರೀ ಬಿಲ್ಡಿಂಗೇ ಕಾಣಿಸುತ್ತೆ, ಇನ್ನೇನು ಕಾಣಲ್ಲ. ಇಲ್ಲಿ ಬೆಳಗ್ಗೆ ಎದ್ದರೆ ನೋಡ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಮೇಡಮ್ ಅವ್ರು ಓದಿರೋ ಸ್ಕೂಲ್ ತೋರಿಸ್ತೀನಿ ನಾನು. ಇವಾಗ 10th ಇಲ್ಲೇ ತಾನೇ ಓದಿದ್ದು ಸ್ಕೂಲ್. ಅವಳು ಇದ್ದಿದ್ದು ಹಾಸ್ಟೆಲ್ಲು, ಸ್ಕೂಲು ಎಲ್ಲ ಇದೆ. ಅಲ್ಲಿ ಮುಂದೆ ತೋರಿಸ್ತೀನಿ. ಅವಾಗ ಇವಳನ್ನ ಮೀಟ್ ಮಾಡ್ಕೊಂಡು ಹೋಗಕ್ಕೆ ಬರ್ತಾಯಿದ್ವಿ ಗೊತ್ತಾ ನಾವು. ಬಂದು ಇವಳಿಗೆ ಊಟ ಮಾಡಿಸಿ ಹೋಗ್ತಾ ಇದ್ದಿದ್ದು. ಸಮ್ಟೈಮ್ಸ್ ಅಷ್ಟೇ ಊಟ ಮಾಡಿಸ್ತಾ ಇದ್ದಿದ್ದು, ಸಮ್ಟೈಮ್ಸ್ ಏನಿಲ್ಲ. ಅಂದರೆ ನಾನ್ ವೆಜ್ ಇದ್ದಾಗಲೇ ಅನಿಸುತ್ತೆ ತೊಗೊಂಡು ಬರ್ತಾ ಇದ್ದಿದ್ದು ಊಟ ತಾನೇ. ನಾನ್ ವೆಜ್ ನೂಡಲ್ಸ್. ಹಾಂ, ಗೋಬಿ ಪಾನಿಪುರಿ. ಅಕ್ಕ ಬರೀ ಚಾಟ್ಸ್ ತಿನ್ನೋರು ಇವರು. ಊಟ ತಿನ್ನೋರಲ್ಲ, ಬರೀ ಚಾಟ್ಸ್. ನೋಡು, ಹೋಗಿ ಮಾತಾಡ್ಸ್ಕೊಂಬ ಹೋಗು. ಸುಮ್ಮನೆ ಬೇಡ, ವ್ಲಾಗಲ್ಲಿ ಕೇಳಿಸುತ್ತೆ. ಈ ವ್ಲಾಗ್ ಅವ್ರಿಗೆ ರೀಚ್ ಆಗ್ಲಪ್ಪ.